ಮಾಸ್ಕ್ ಮ್ಯಾನ್ನ ನಿರಂತರವಾದಂಥ ವಿಚಾರಣೆ ನಡೀತಾ ಇದೆ. ಎಲ್ಲರನ್ನೂ ಕೂಡ ವ್ಯವಸ್ಥಿತವಾಗಿ ಅವನು ಮೂರ್ಖರನ್ನಾಗಿ ಮಾಡ್ದ. ವ್ಯವಸ್ಥಿತವಾಗಿ ಏನು ಆ ಕಡೆ ತೋರಿಸ್ದ, ಈ ಕಡೆ ತೋರಿಸ್ದ, ಅಲ್ಲಿ ತೆಗಿರಿ ಇಲ್ಲಿ ತೆಗಿರಿ. 18 ಅಡಿ ಆಳ, 20 ಅಡಿ ಆಗಲ್ಲ, 18-20 ಅಡಿ ಆಳ. ಯಾರೇ ಬಡವರಿಗೆ ಬಾವಿ ಗಿವಿ ತಕ್ಕೊಟ್ಟಿದ್ರೆ ಹೆಲ್ಪ್ ಆಗ್ಬಿಡೋದಲ್ರಿ. ಈ ಬರಗಾಲದ ಕಡೆಗೆ ರೈತರಿಗೆ ಪಾಪ ಹಿಂಡು ದಂಡು ಕರ್ಕೊಂಡು ಹೋಗಿ ಏನು ತೆಗೆದಿದ್ದು, ಬಗ್ದಿದ್ದು. ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಹಾಕ್ತಾ ಇದ್ದಾರೆ. ಏನು ಕೊಡ್ತಾನ ಉತ್ತರನ? ಅದೆಲ್ಲವೂ ಕೂಡ ಬುರುಡೆ. ಇನ್ನೇನು ಕೊಡೋಕ್ಕೆ ಸಾಧ್ಯ ಅವನು? ಇವನ ಬುರುಡೆನಲ್ಲಿ ಮೆದುಳೇ ಇಲ್ಲ. ಇದ್ದಿದ್ರೆ ಇವನು ಇಂಥವನ್ನೆಲ್ಲ ಒಪ್ಕೋತಿರ್ಲಿಲ್ಲ. ಕಾಡಿಂದ ನೀನು ಬುರುಡೆ ತರುವಾಗ ನೀನು ಯಾರಿದ್ರು ನಿನ್ನ ಜೊತೆಗೆ? ಇದು ನೀನು ಎಲ್ಲಿಂದ ತೊಗೊಂಬಂದು? ನೀನೇ ಹೂಳಿದಂಥ ಸಮಾಧಿಯಿಂದ ತೆಗೆದು ತೊಗೊಂಬಂದಿದ್ದ ಆ ಬುರುಡೆ ಅದೇನು ಸಹಜ ಸಾವಿಂದೋ ಅಥವಾ ಅಸಹಜ ಸಾವಿಂದ? ಈಗ ನೋಡಿ, ಎಲ್ಲ ಸೇರಿಕೊಂಡು ಈ ಬುರುಡೆ ಬಿಡೋನು, ಬುರುಡೆ ಬಿಡಿಸೋರು ಅವರೆಲ್ಲರೂ ಸುತ್ತುತ್ತಿದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾರ್ಯಾರು ಒಳಗಡೆ ಹೋಗ್ತಾರೆ ಗೊತ್ತಿಲ್ಲ, ಯಾರ್ಯಾರಿಗೆ ಯಾವ್ಯಾವ ರೀತಿ ವಿಚಾರಣೆ ಆಗುತ್ತೆ ಗೊತ್ತಿಲ್ಲ. 3 ಜನರನ್ನು ಮೂರ್ಖರನ್ನಾಗಿ ಮಾಡಿಬಿಟ್ಟ. ಅದಕ್ಕೆ ಮಂಕುತಿಮ್ಮನ ಕಗ್ಗದಲ್ಲೊಂದು ಅದ್ಭುತವಾದಂಥ ಸಾಲು ಬರುತ್ತೆ. ಅಪ್ಪಾಲೆ ತಿಪ್ಪಾಲೆ ತಿರುಗಿ ಬಿದ್ದವನೊಬ್ಬ, ಸ್ವಪ್ನ ಲೋಕದಿ ತಿರೆಯ ಮರತಾತವನೊಬ್ಬ, ತಪ್ಪು ಸರಿಗಳ ತೂಕದ ಅಳಿಯೇ ಕುಳಿತವನೊಬ್ಬ, ಬೆಪ್ಪನಾರ್ ಮೂವರಲ್ಲಿ ಮಂಕುತಿಮ್ಮ. ಯಾರನ್ನ ಇವನು ಬೆಪ್ಪನನ್ನಾಗಿ ಮಾಡ್ದ? ಯಾರನ್ನ ಮೂರ್ಖನನ್ನಾಗಿ ಮಾಡ್ದ ಇವನು? ಯಾರನ್ನ ದಡ್ಡರನ್ನಾಗಿ ಮಾಡ್ದ? ಇಡೀ ವ್ಯವಸ್ಥೆ